ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ವಿಶ್ವ ತಾಯಂದಿರ ದಿನಾಚರಣೆ ಸಮಾರಂಭ ಕಾರ್ಯಕ್ರಮವನ್ನು ಶ್ರೀ ಸಿದ್ಧಗಂಗಾ ಪ್ರೌಢಶಾಲಾ ಶಿವನಗರ ಆವರಣದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನವರು ತಾಯಂದರಿಂದ ದೀಪ ಬೆಳಗಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದರು. ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಸಾವಿರಾರು ತಾಯಂದರಿಗೆ ಸನ್ಮಾನ ಮಾಡಲಾಯಿತು. ನಮ್ಮ NGM ನ್ಯೂಸ್ ಜೊತೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ಎಲ್ಲ ತಾಯಂದಿರು ಬಂದು ನಾವು ರಕ್ತದಾನ ಮಾಡ್ತಾ ಖುಷಿಪಟ್ಟು ಒಂದು ಬಡಜೀವ ಉಳಿಲಿ ಅಂತ, ಒಂದು ಒಳ್ಳೆಯದಾಗಲಿ ಅಂತ ರಕ್ತದಾನ ಮಾಡ್ತಾಯಿದ್ದೀವಿ. ಇದು ಇವತ್ತವರೆಗೂ ಎಲ್ಲೂ ನಗರ ವಾರ್ಡಲ್ಲಿ ಯಾರೂ ಮಾಡಿಲ್ಲ. ನಮ್ಮ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಶಿಬಿರ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ತಿಂಗಳ ಒಂದಲ್ಲ ಒಂದು ಮಾಡ್ತಾನೆ ಇದ್ದಾರೆ. ಇವತ್ತು ತಾಯಂದಿರ ದಿನಾಚರಣೆ ದಿವಸ ಎಲ್ಲ ತಾಯಂದಿರನ್ನು ಕರೆಸಿ ಒಂದು ಒಳ್ಳೇದು ಮಾಡ್ತಾಯಿದ್ದಾರೆ. ಜನಕ್ಕೂ ತುಂಬ ಖುಷಿ ಪಡಿಸ್ತಾ ಇದ್ದಾರೆ. ಎಲ್ಲ ಒಳಗಡೆನೇ ಕೂತ್ಕೊಂಡು ಏನೂ ಇಲ್ಲ ಅಂತ ಕೂತಿರೋರು ಇವಾಗ ಒಂದಲ್ಲ ಒಂದು ಕೆಲಸ ಖುಷಿಯಿಂದ ಬಂದು ಮಾಡ್ತಾ ಇದ್ದಾರೆ. ತುಂಬ ಜನ ಕೊಡ್ತಾ ಇದ್ದಾರೆ. ಇದು ದಿನಸ್ ದಾಖಲೆ ಆಗಬೇಕು. ಇವತ್ತವರೆಗೂ ಯಾರೂ ಮಾಡಿಲ್ಲ. ನಮ್ಮ ಫೌಂಡೇಶನ್ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಧನ್ಯವಾದ ಹೇಳಬೇಕು ರವಿಕುಮಾರ್ ಸರ್ಗೆ. ಅದೇ ಚಿಲುಮೆ ರವಿಕುಮಾರ್ ಸರ್ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ತಾಯಂದಿರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಿ ಮಹಿಳೆಯರು ಎಲ್ಲರೂ ವಾಲಂಟಿಯರಿಗೆ ಬಂದು ಅವರೇ ರಕ್ತದಾನ ಮಾಡ್ತಾ ಇದ್ದಾರೆ. ಬರೀ ಗಂಡು ಮಕ್ಕಳೇ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು. ಶಶಿಕಲಾ ಅಂತ. ಎಲ್ಲರಿಗೂ ನಮಸ್ಕಾರ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ರಕ್ತದಾನ ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ರವಿ ಅಣ್ಣವರು. ರಾಜಾಜಿನಗರದಲ್ಲಿ ಯಾರೂ ಈ ಮಟ್ಟದಂಥ ತಾಯಂದಿರ ದಿನನ ಯಾರೂ ಆಚರಣೆ ಮಾಡಿಲ್ಲ. ರವಿ ಅಣ್ಣ ಬಂದು ನಮಗೆಲ್ಲ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದರು. ಏನು ಕಾರ್ಯಕ್ರಮ ಕೊಡ್ತಾರೆ ಅಂದ್ಕೊಂಡಿದ್ವಿ. ರಕ್ತದಾನ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಯಾರು ಬೇಕಾದ್ರೂ ಇಷ್ಟಪಟ್ಟು ಬಂದು ಕೊಡ್ಬೋದು ಅಂತ ಹೇಳಿದರು. ನಮ್ಮ ತಾಯಂದಿರಿಗೆಲ್ಲ ಇಷ್ಟ ಆಯಿತು. ರಕ್ತದಾನ ಅನ್ನೋದು ಮಹಾದಾನ ಅಂತ ಹೇಳ್ತಾರೆ. ಈ ದಾನವನ್ನು ಹೆಣ್ಮಕ್ಳಾಗಿ ನಾವೇ ಕೊಡಬೇಕು ಅಂತ ನಮ್ಮ ಸ್ವಇಚ್ಛೆಯಿಂದ ಇಷ್ಟಪಟ್ಟು ಖುಷಿಯಿಂದ ಬಂದಿದ್ದೀವಿ ನಾವು ರಕ್ತದಾನ ಮಾಡೋದಕ್ಕೆ. ಎಲ್ಲ ತಾಯಂದಿರು ಬಂದು ಮಾಡ್ತಾ ಇದ್ದಾರೆ. ಒಬ್ರು ನೋಡಿ ಒಬ್ರು ನಾನು ಕೊಡ್ತೀನಿ ಅಂತ ಬಂದು ರಕ್ತದಾನ ಮಾಡ್ತಾರೆ. ತಾಯಂದಿರ ದಿನ ವಿಶೇಷವಾಗಿದೆ. ಈ ರಕ್ತದಾನದಿಂದ ಒಂದು ಬಡ ಜೀವ ಉಳಿಯುತ್ತೆ ಅಂತಂದರೆ ಅದಕ್ಕಿಂತ ಮಹಾ ಒಂದು ಕೆಲಸ ಏನೂ ಇಲ್ಲ ಅಂತ ಅನ್ಕೋತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ಚಿಲುಮೆ ರವಿಕುಮಾರ್ ಅಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜಾಜಿನಗರದಲ್ಲಿ ಇಡೀ ದೇಶದಲ್ಲಿ ಇದು ಮನೆ ಮಾತಾಗಬೇಕು. ಯಾಕೆ ಅಂತಂದರೆ ಹೆಣ್ಮಕ್ಳು ರಕ್ತದಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಯ್ಯೋ ನಾನು ರಕ್ತ ಕೊಟ್ಬಿಟ್ರೆ ಎಲ್ಲಿ ನಂಗೆ ಶಕ್ತಿ ಇರಲ್ವೋ, ನಿಶಕ್ತಿ ಆಗುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಮ್ಮ ರಕ್ತದಾನದಿಂದ ಒಬ್ಬ ಜೀವ ಉಳಿಯುತ್ತೆ ಅಂತ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಇದು ಗಿನ್ನಿಸ್ ದಾಖಲೆ ಆಗಬೇಕು. ತಾಯಂದಿರ ದಿನ ಬಂದು ತಾಯಂದಿರೇ ಆಗಿ ಎದುರ್ಕೊಳ್ದಿರೋ ರಕ್ತದಾನ ಕೊಡ್ತಿದ್ದಾರಲ್ಲ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ, ನಾವು ಕೂಡ ಕೊಡ್ಬೋದು ಅಂತ ಒಂದು ಧೈರ್ಯ ಮಾಡಿ ಬಂದು ಕೊಡ್ತಾ ಇದ್ದಾರಲ್ಲ, ಇದು ಗಿನ್ನಿಸ್ ದಾಖಲೆ ಆಗಬೇಕು ಅಂತ ನನ್ನ ತಾಯಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ದೇಹ ಈ ಉಸಿರು ಇಲ್ಲಿ ನಿಂತಿದೆ ಅಂದರೆ ನನ್ನ ತಾಯಿ. ಅದಕ್ಕೆ ಕಾರಣ ಒಂದು ಮಹತ್ವವಾದಂಥ ದಿನ ಇವತ್ತು. ನಾವೆಲ್ಲರೂ ಈ ಒಂದು ಸಕಲ ಜೀವರಾಶಿಗಳು ಭೂಮಿ ಮೇಲೆ ಏನಿದೆ ಪ್ರತಿಯೊಂದಕ್ಕೂ ಜೀವರಾಶಿಗಳು ಹುಟ್ಟಬೇಕು ಅಂದರೆ ತಾಯಿ ಬೇಕು. ಅಂತಹ ಒಂದು ಮಹತ್ವವಾದಂಥ ವಿಶ್ವ ತಾಯಂದಿರ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳು. ಆ ಭಗವಂತ ಎಲ್ಲ ತಾಯಂದಿರಿಗೆ ಇನ್ನಷ್ಟು ಮಕ್ಕಳನ್ನು ಹಾರೈಸುವಂಥದ್ದು, ಅವರ ಕಷ್ಟ ಸುಖಗಳನ್ನು ನೋಡೋ ಅಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ಕೊಂಡು ಇವತ್ತಿನ ದಿನ ನಮ್ಮ ಸಂಸ್ಥೆ ಏನು ಇಡೀ ದೇಶದಲ್ಲಿ ತಾಯಂದಿರ ದಿನವನ್ನು ವಿಜೃಂಭಣೆಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸುವ ಮುಖಾಂತರ ತಾಯಂದಿರಲೇ
ರಕ್ತವನ್ನು ದಾನವನ್ನು ಮಾಡಿರುವಂಥ ವಿಶೇಷತೆ ಇವತ್ತು ನಮ್ಮ ರಾಜಾಜಿನಗರ ತಾಯಂದಿರಿಗೆ ಸಲ್ಲಿಸ್ತದೆ. ಅಂಥ ಮಹತ್ವವಾದಂಥ ಕಾರ್ಯಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂತಹ ತಾಯಂದಿರನ್ನು ಪಡೆದ ನಾವೇ ಧನ್ಯರು. ಅವರ ಮನಸ್ಸು ತುಂಬ ನಿಷ್ಕಲ್ಮಶವಾಗಿ ಯಾವುದೋ ಒಂದು ಬಡ ಜೀವಕ್ಕೆ ನಮ್ಮಿಂದ ರಕ್ತದಾನವನ್ನು ಮಾಡಿ ಸಾರ್ಥಕತೆ ಜೀವನವನ್ನು ಕಟ್ಕೊಳ್ಳೋಣ ಅಂತ ಅವರೆಲ್ಲರೂ ನಮಗೆ ಬಳಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಾಕಾರಗೊಳಿಸಿ ಈ ಸಮಾಜಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಒಂದು ವಿಶೇಷವಾದಂಥ ಸಂದೇಶವನ್ನು ಸಾರಿದ್ದಾರೆ. ಇವತ್ತು ರಕ್ತವನ್ನು ಕೊಡೋದ್ರಲ್ಲಿ ಎಷ್ಟೋ ಕೊಡೋಕ್ಕೆ ಹಿಂದೆ ಮುಂದೆ ನೋಡೋವಂಥ ಸಂದರ್ಭದಲ್ಲಿ ನಮ್ಮ ಅಕ್ಕಂದಿರು ಎಲ್ಲರೂ ತಾಯಂದಿರು ಅವರ ಸ್ವಂತ ಮನಸ್ಸಿಂದ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅದು ನಮ್ಮ ಹೃದಯದಿಂದ ಎಷ್ಟು ಹೇಳಲು ಸಾಲದು ಅಂತ ಅನ್ನಿಸ್ತದೆ. ಇಂಥ ಒಂದು ಸುದಿನ ನಾವು ಈ ಒಂದು ಸಿದ್ಧಗಂಗಾ ಶಾಲೆಯ ಆವರಣದಲ್ಲಿ ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳ ಜೊತೆ ತಾಯಂದಿರ ದಿನವನ್ನು ಅರ್ಥಗರ್ಭಿತವಾಗಿ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದ್ದು, ಆ ಹಿಂದೆ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನು ಮಾಡಿದಂಥ ಪಾಲ್ಗೊಂಡಂತಹ ಎಲ್ಲ ತಾಯಂದಿರಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಭಿನಂದನೆಯ ಪತ್ರವನ್ನು ಕೊಟ್ಟು ಅವ್ರನ್ನ ಗುರುಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ 1000 ಜನಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅದಷ್ಟು ಅಲ್ಲದೆ 11 ವಾರ್ಡ್ಗಳಲ್ಲಿ ಯಾರು ಹಿರಿಯರಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂಥ ತಾಯಂದಿರನ್ನ ಈ ಒಂದು ವೇದಿಕೆ ಮೇಲೆ ನಾವು ಇವತ್ತು ಅವ್ರಿಗೆ ಏನು ಅಭಿನಂದನೆಯನ್ನು ಸಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲ ಅಕ್ಕಂದಿರಿಗೆ, ತಾಯಂದಿರಿಗೆ, ನನ್ನೆಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮಣ್ಣಲ್ಲಿ ಮಣ್ಣಾಗೋವರೆಗೂ ನಾವು ನಮ್ಮದು ಶಪಥ ಏನಿದೆ ಅಂದರೆ, ನಾವು ಒಬ್ಬರು ಮನೆಯಲ್ಲಿ ಯಾರ್ದು ಸಹಾಯವನ್ನು ಪಡೆದ್ರೆ ಅಥವಾ ಊಟ ಪಡೆದಿದ್ರೆ ಅದನ್ನು ನಾವು ಬದುಕಿರೋವರೆಗೂ ನಾವು ತೀರಿಸ್ತೀವಿ ಅನ್ನೋ ನಮ್ಮ ಸಂಕಲ್ಪ ಇದೆ. ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಇನ್ನು ಮುಂದಿನ ದಿನ 1000 ಜನ ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 5,000 ಬಡ ಮಕ್ಕಳಿಗೆ ಇನ್ನು ವಿದ್ಯಾನಿಧಿ ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ನಮ್ಮ ಕಚೇರಿ ಉದ್ಘಾಟನೆ ಆಗ್ತದೆ. ಆವಾಗ ಇವುಗಳನ್ನೆಲ್ಲ 20,000 ಜನಕ್ಕೆ ತಲುಪಿಸುವಂಥ ಕೆಲಸ ಇಟ್ಟಿದ್ದೀವಿ. ನಮ್ಮ ಕಚೇರಿನಲ್ಲಿ ಅನ್ನೋ ಒಂದು ಕ್ಲಿನಿಕನ್ನು ಇಟ್ಟು ಆ ಕ್ಲಿನಿಕ್ನಲ್ಲಿ ಬಂದಂಥ ಪ್ರತಿನಿತ್ಯ ಏನು ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂಥ ಇವು ಇದ್ದರೆ ಅವುಗಳನ್ನು ಅಲ್ಲೇ ಸ್ಥಳದಲ್ಲಿ ಪರಿಹಾರ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮ 2 ಗಂಟೆಯಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ನಿಂತಿದ್ದೀರ. ತಮಗೂ ಸಹ ತಾಯಂದಿರ ದಿನಾಚರಣೆಯ ಇಲ್ಲಿ ಮಾಧ್ಯಮ ಅಕ್ಕರು ಇದ್ದಾರೆ, ಅವರಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ನಿಂತಿದ್ದೀರ. ತಮಗೂ ಸಹ ತಾಯಂದಿರ ದಿನಾಚರಣೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ತಾಯಂದಿರ ದಿನಾಚರಣೆಯ ಶುಭಾಶಯಗಳು.